ಆಕ್ಚುಲಿ ಇವಾಗ ಟೈಮ್ ಬಂದ್ಬಿಟ್ಟು 6 o'clock. ಸೊ ಹೋಲಿ ಸೆಲೆಬ್ರೇಟ್ ಮಾಡೋಕ್ಕೂ ಮುಂಚೆ 3-4 days ಎಕ್ಸ್ಟೆಂಡೆಡ್ ಟು 5 days ಕೂಡ ಬೇರೆ ಬೇಷ ಡ್ಯಾನ್ಸ್ ಚಿಡಲ್ ಬೂಡಲ್ ಶಾಪಿಂಗ್ ಶುರು ಆಗತ್ತೆ. ಏನ್ ಮಾಡ್ತಿದ್ಯಾ? ಟ್ರೈ ಮಾಡೋಣ ಅಂತ. ಆಕ್ಚುಲಿ ಇವತ್ತು ನಾನು ನಿಮಗೆ ಶಿರ್ಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಕ್ಚುಲಿ ಇವಾಗ ಟೈಮ್ ಬಂದ್ಬಿಟ್ಟು 6 o'clock. ಸೊ ನಾವು 6 o'clockಗೆ ಹೊರಡ್ತೀವಿ. ಆದ್ರೂ ನನಗೆ ಇವಾಗ ಈ ಬಸ್ ಎಷ್ಟು ಟೈಮಿಗೆ ಸಿಗುತ್ತೆ ಅಂತ ಹೇಳ್ಕೊಂಡು, ಯಾಕಂತಂದರೆ ಸ್ವಲ್ಪ ಸಂಜೆ ಸ್ವಲ್ಪ ಲೇಟಾಗಿ ಸಿಗುತ್ತೆ. ಅದು ಅಂತ ಹೇಳಿದ್ನಲ್ಲ, ಸೆಲೆಬ್ರೇಷನ್ಸ್ ದೊಡ್ಡ ಇದೆ. ಆ್ಯಕ್ಚುಲಿ ಆ ಡ್ಯಾನ್ಸ್ ಬಂದ್ಬಿಟ್ಟು ಫೋಕ್ ಡ್ಯಾನ್ಸ್. ಸೊ ಒಂದು ಶಿರ್ಸಿಲೇ ಒಂದು ದೊಡ್ಡ ಫೇಮಸ್ ಆಗಿರುವಂಥ ಡ್ಯಾನ್ಸ್ ಅಂದರೆ ಅದು ನಿಮಗೆ ತೋರಿಸ್ತೀನಿ. ಸಸ್ಪೆನ್ಸ್. ಬೆಂಗಳೂರಲ್ಲಿ ಇದು ಫೋನ್ಪೇ ಗೂಗಲ್ ಪೇನ ಜಾಸ್ತಿ ಯೂಸ್ ಮಾಡ್ತಾ ಇದೆ. ಬಟ್ ಇಲ್ಲಿ ಬಂದಾಗ ಫೋನ್ಪೇ ಗೂಗಲ್ ಪೇ ಜಾಸ್ತಿ ಯೂಸ್ ಆಗಲ್ಲ. ಸೊ ನಮ್ಗೆ ಇವಾಗ ಬಸ್ಸಿಗೆ ಹೋಗ್ಲಿಕ್ಕೆ ನಮಗೆ ಚೇಂಜ್ ಬೇಕು. ನಾವು ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ ಚೇಂಜ್ ತಗೋಬಕ್ಕೆ. ಅಂದರೆ ಎವ್ರಿ ಆಲ್ಟರ್ನೇಟಿವ್ ಇಯರ್ಸ್ ನಾವು ಹೋಲಿ ಸೆಲೆಬ್ರೇಟ್ ಮಾಡಲ್ಲ. ಆ ಹೋಲಿ ಸೆಲೆಬ್ರೇಟ್ ಮಾಡ್ತಿರೋ ದಿನದಲ್ಲಿ ನಾವು ಜಾತ್ರೆ ಮಾಡ್ತೀವಿ, ಮಾರಿಕಮ್ಮ ಜಾತ್ರೆ ಹೇಳ್ತಾರಲ್ಲ. ಅದೇ ರೀತಿ ಯಾವಾಗ ನಾವು ಯಾವ ಇಯರ್ ನಾವು ಜಾತ್ರೆ ಸೆಲೆಬ್ರೇಟ್ ಮಾಡಲ್ಲ, ಅವಾಗ ನಾವು ಹೋಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹೋಲಿ ಸೆಲೆಬ್ರೇಟ್ ಮಾಡೋಕ್ಕೂ ಮುಂಚೆ 3-4 days ಎಕ್ಸ್ಟೆಂಡೆಡ್ ಟು 5 days ಕೂಡ ಬೇರೆ ಬೇಷ ಒಂದು ಡ್ಯಾನ್ಸ್ ಫಾರ್ಮ್ ನಡೆಯುತ್ತೆ, ಫೋಕ್ ಡ್ಯಾನ್ಸ್. ಅದು ನಾನು ನಿಮ್ಗೆ ಇವತ್ತು ಲೈವಾಗಿ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ಲೈವಾಗಿ ಆಗಿದ್ರೆ ರೆಕಾರ್ಡ್ ಮಾಡಬೇಕು. ನೀರು ಬೇಕಾ? ಅಲ್ಲೋ ಕೇಳು. ಕತ್ಲಾಗೋಯ್ತು ನೋಡು, ನೀನು ನೋಡ್ತಿಷ್ಟು ಕತ್ಲಾಗೋಯ್ತು. ಬೆಳಕಾಯ್ತು, ಕತ್ಲಾಗ್ಬಿಟ್ಟಿದೆ. ನಿಮಗೆ ನನಗೆ ಒಂದು ಸ್ಪೆಷಲ್ ಆಗಿರೋ ಒಂದು ಬ್ಯಾಗ್ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಕೊಂಡು. ಇದು ನೋಡಿ, ಇದು ಒಂದು ಬ್ಯಾಗ್ ಅಂತೆ. ನಾನು ಫಸ್ಟಿಗೆ ಯಾವುದೋ ಶೋ ಕೇಸಲ್ಲಿ ಇಡೋದೇನೋ ಅಂತ ಹೇಳ್ಕೊಂಡ್ಬಿಟ್ಟಿದ್ದೆ. ನೋಡ್ರಿ, ಆಮೇಲೆ ಇಲ್ಲಿ ಬಂದ ಮೇಲೆ ಇಲ್ದಾಗಲೇ ಇದೊಂದು ಬ್ಯಾಗ್ ಅಂತ ತಿಳ್ಕೊಂಡು. ಎಲ್ಲಿ ಜಿಪ್ ಇದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀರಾ? ಓಕೆ, 1 hour ವೇಟ್ ಮಾಡ್ತಾ ಇದೀವಿ, ಇನ್ನೂ ಬಸ್ ಬಂದಿಲ್ಲ. ಚಿಡಲ್ ಬೂಡಲ್ ಫೈನಲಿ ನಮಗೆ ಬಸ್ ಬಂತು. ಸೊ ಹೊರಡೋ ಟೈಮ್ 7 o'clock ಆಗಿದೆ. 7 o'clock ನಮ್ಗೆ ಬಸ್ ಬಂದಿರೋದೆ. 20 minutes later. ಅದಕ್ಕೆ ಮುಂಚೆ ನನಗೆ ಅಲೆಮನೆ ಅನ್ನೋದನ್ನು ತೋರಿಸ್ತೀನಿ. ಸೊ ಅಲೆಮನೆ ಅನ್ನೋದು ಹೋಗ್ತಿದೆ. ಅಲೆಮನೆ ನನಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಿಮ್ಗೆ ದೂರದಿಂದ ಕಾಣಿಸ್ತಾ ಇರುತ್ತೆ, ಒಂದು ಮಿನಿ ಫೇರ್ ತರ ಆಗಿದೆ. ಬಟ್ ಒಳಗಡೆ ಹೋಗೋಣ, ನೋಡೋಣ ಏನು. ಸೊ ವೇಟಿಂಗ್ ಆ್ಯಕ್ಚುಲಿ 1/2 hour ಆಗಿದೆ. ನಾವು ನನ್ನ ಕಸಿನ್ದು ಫ್ರೆಂಡಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಸೊ ನಾವು ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಇನ್ನು ನೋಡಬೇಕು ಏನೇನು ಇದೆ ಅಂತ ಹೇಳ್ಬೋದು. ಸ್ವಲ್ಪ ಮಿನಿ ಜಾತ್ರೆ ಥರನೇ ಮಾಡಿದ್ದಾರೆ. ಏನಂತ ಅದ್ರ ಬಗ್ಗೆ ಇನ್ನೂ ನೋಡಿಲ್ಲ ನಾನು. ಆ್ಯಕ್ಚುಲಿ ನೋಡಿದ ಮೇಲೆ ಹೇಳ್ತಾರೆ ಅವ್ರ ರಿಯಾಕ್ಷನ್ ಏನಂತ ಹೇಳ್ಕೊಂಡು. ಸೊ ಇಲ್ಲಿ ಮುಂದೆ ಹೋಗ್ತಿದ್ದಾರಲ್ಲ, ಇವ್ರು ನನ್ನ ಕಸಿನ್ ಫ್ರೆಂಡು. ಸೊ ಅವರಿಗೋಸ್ಕರ ನಾವು ವೇಟ್ ಮಾಡಿದ್ರೆ 1/2 hour ಲೇಟ್ ಆಗಿದೆ. ಸೊ ವಿಶೇಷವಾಗಿ ಸಿರ್ಸಿ ಸುಂದರಿ ಶ್ರೀಮತಿ ಸ್ಪರ್ಧೆ ಸಹ ನಡೆದು ಅದನ್ನು ಯಶಸ್ವಿಯಾಗಿ ನೀವು ಮಾಡಿ ತೋರಿಸ್ಕೊಟ್ಟಿದ್ದೀರಿ. ಹೀಗೆ ಶಾಪಿಂಗ್ ಶುರು ಆಗುತ್ತೆ. ಫಸ್ಟ್ ನಾವು ಎಂಟ್ರಿ ಕೊಟ್ಟಾಗೆಲ್ಲ ಐಸ್ ಕ್ರೀಮ್ ಅಂಗಡಿ ಸಿಕ್ತು. ಸೊ ಐಸ್ ಕ್ರೀಮ್ ಏನಾದ್ರು ಬೇಕಾ ನನಗೆ? ನನ್ನ ಫೇವ್ರೆಟ್ ಕಾರ್ನ್ ಕೂಡ ಇದೆ ಇಲ್ಲಿ. ಬಟ್ ನೆಕ್ಸ್ಟ್ ರೌಂಡ್ ಬರ್ಬೇಕಾದ್ರೆ ನೋಡೋಣ. ಸೊ ಇಲ್ಲಿ ಬ್ಯಾಗ್ಸ್ ಇದೆ, ಅಯ್ಯೋ ಸಿಕ್ಕಾಪಟ್ಟೆ ಇದೆ. ವಿಡಿಯೋ ಮಾಡಕ್ಕೆ ಹೋದ್ರೆ ಬಟ್ಟೆಗಳಿದಾವೆ, ತರಿಸಿದಾವೆ. ಸೊ ಹಾಗೆ ಇಲ್ಲಿ ಬಂದ್ರೆ ವಾಚ್ಗಳು ಕೂಡ ಇದಾವೆ. ಇಲ್ಲಿ ಮೂನ್ ಕೂಡ ಸಖತ್ ಬ್ಯೂಟಿಫುಲ್ ಕಾಣ್ತಾ ಅಂತ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗ್ತಾ ಇಲ್ಲ, ಬಟ್ ಸಖತ್ತಾಗಿ ಕಾಣ್ತಾ ಇದೆ. ಜೊತೆಗೆ ಇಲ್ಲಿ ಮೇಲೆ ಏನೇನೋ ಹಾಕ್ತಾ ಇದಾರೆ ಕಾಣ್ತಾ ಇದೆ. ಮೋಸ್ಟ್ಲಿ ಜಾತ್ರೆ, ಮಿನಿ ಜಾತ್ರೆಗೆ ನಾನು ಸಪೋಸ್ ಯಾವ್ದಾದ್ರು ಜಾತ್ರೆ ಹೋಗಿದ್ರೆ ಆಬ್ವಿಯಸ್ಲಿ ಗೊತ್ತಿರತ್ತೆ ಈ ತರ ಒಂದು ಸೀನ್ಸ್ ಇದ್ದೇ ಇದೆ. ಕ್ರೌಡಲ್ಲಿ ವಾಯ್ಸ್
ಆ್ಯಕ್ಚುಲಿ ಸರಿ ಕೇಳಲ್ಲ ನಾನು ಮಾತಾಡೋದು ಅದು ತಿಳಿಸಿದ್ದಿಲ್ಲ. ಸೇಮ್ ಟು ಯಾಕೆ ನನ್ನ ಮೈಕ್ ಕೂಡ ಸೇಮ್ ಟೈಮ್ ವರ್ಕ್ ಆಗ್ತಾ ಇಲ್ಲ. ತಗೊಳ್ತೀಯಾ ನೋಡು, ಮ್ಯಾಟ್ ಕಲೆಕ್ಷನ್ ಅಂದ್ರೆ ಮ್ಯಾಟ್ ಸೋಫಾ ಹಾಕೋದು ಅಲ್ವಾ, ಕೇಳೋಣ. plenty of sandals collection, shoes, ಕ್ರಾಕ್ಸ್ ಒಂದಿಲ್ಲ ಅಷ್ಟೇ. ಮತ್ತೆಲ್ಲ ಏನ್ ಮಾಡ್ತಿದ್ಯಾ? ಟ್ರೈ ಮಾಡೋಣ. ಎಷ್ಟಂತ? 20ನಾ? ಓಕೆ, ಚೆನ್ನಾಗಿದೆ ನೋಡು. ಬ್ಲ್ಯಾಕ್ ಇಲ್ಲ, ಸಿಲ್ವರ್ ಇಲ್ಲ, ಇದು ಇಲ್ಲ. ಇದು ಸಿಲ್ವರ್ ತಗೋ. Sunaina Hegde ma'am and Sunaina Hegde for wonderful invitation. ಸೊ ನಾವಿಲ್ಲಿಂದ 1 by 1 ಶಾಪ್ನ ನೋಡ್ಕೊಂಡು ಹೋಗೋಣ. ಇದು ಬಂದ್ಬಿಟ್ಟು ಒಂಥರ ಗೇಮಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಇಲ್ಲಿ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಅಂತ ಹಿಡಿದು ಸ್ಟೇಜ್ ಪರ್ಫಾರ್ಮೆನ್ಸಸ್, ಡ್ಯಾನ್ಸ್, ಸಾಂಗ್ಸ್ ಎಲ್ಲ ನಡೀತಾ ಇರುತ್ತೆ ಅಲ್ಲಿ. ಬ್ರೇಕ್ ಡ್ಯಾನ್ಸ್ ನಾವು ಮಾಡ್ತೀವಿ. ಸೊ ನೆಕ್ಸ್ಟ್ ನಮ್ಮದೇ ಇರೋದು. ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸ್ಟೇಜ್ ಕಾಣ್ತಾ ಇದೆಯಲ್ಲ, ಸೊ ಸ್ಟೇಜ್ ಅಲ್ಲಿ ಡ್ಯಾನ್ಸಸ್ ಅದು ನಡೀತಾ ಇರುತ್ತೆ. ನಾನು ಸದ್ಯಕ್ಕೆ ಕ್ಲಾಸಿಗೆ ಹೋಗಲ್ಲ, ಆಮೇಲೆ ಹೋಗ್ತೀನಿ ನೋಡ್ಕೊಂಡು ಆದ್ರೆ. ಸೊ ನಾವಿಲ್ಲಿ ಜ್ಯೂಸ್ ತಗೊಳಕಂತ ಬಂದಿದ್ದೇವೆ, ಫ್ರೂಟ್ ಜ್ಯೂಸ್. ನೆಕ್ಸ್ಟ್ ಇಲ್ಲಿಗೆ ಅಲ್ಲಿ ಹೋಗೋಣ. ಅಲ್ಲಂದ್ರೆ ಏನಕ್ಕೆ ನಾನು ನಿಮಗೆ ಪೇಯ್ಡ್ ವಿಷಯ ಬಗ್ಗೆ ಅವಾಗ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಇವಾಗ ನಾವನ್ನ ನೋಡೋ ಟೈಮ್ ಬಂದಿದೆ.
ಮಾರ್ಕು ಹಠವನ್ನು ಹಿಡಿದು ಹಿಂಬಾಲಿಸಿದವರು ಬಟಾಲಿಯನ್ ಕೋಟ ಕೆ.ವಿ. ಶಿವರಾಮ್ ಮತ್ತು ಖ್ಯಾತ ಹಾಡುಗಾರ ಶ್ರೀಯುತ ಮಯೂರ್ ಭಾರ್ಗು. ಇವರಿಗೆ ತರಬೇತಿ 2 hours later. ನಾವಿವಾಗ ಪಾನಿಪುರಿ ತಿನ್ನೋಕ್ಕೆ ಬಂದಿದ್ದೀವಿ. ಪಾನಿಪುರಿ ಆಲ್ರೆಡಿ ರೆಡಿ. ಗರ್ಲ್ಸ್ ನನ್ನನ್ನು ಬಿಟ್ಟು ತಿಂತಾ ಇದ್ದಾರೆ. ಸ್ವಲ್ಪನೂ ಕರುಣೆ ಇಲ್ಲ ಇಬ್ರಿಗೂ. ಬೇಕಾ ಅಂತನೂ ಕೂಡ ಕೇಳ್ತಾ ಇಲ್ಲ. ಇವಾಗೇನು ಕೊಡ್ತೀಯ? ಬೇಡ ಹೋಗು. ಕೇಳಿದಾಗ ನೋಡು ಎದ್ದೇ ಹೋಗ್ಬಿಟ್ಲು. ನಂದು ಪಾನಿಪುರಿ ಇವಾಗ ಬಂತು. ಸೊ ನನ್ನ ಪಾನಿಪುರಿ ಇವಾಗ ಬಂತು. ಯಾರು ಕೈ ಹಾಕಬೇಡಿ. ನಿಮ್ಗೆ ಅಲೆಮನೆ ಬಗ್ಗೆ ಹೇಳ್ತಾ ಇದ್ದಾರ. ಇದು ಸ್ಟಾರ್ಟಿಂಗಲ್ಲೇ ನಾವು ಅದು ತೋರಿಸ್ಬೇಕಿತ್ತು, ಬಟ್ ನಾನು ತೋರಿಸ್ತಿಲ್ಲ. ನಾನು ಎಕ್ಸೈಟ್ಮೆಂಟಲ್ಲಿ ಶಾಪಿಂಗ್ ಅದು ಅಂತ ತಿಳ್ಕೊಂಡು ಆ ಸೈಡ್ ಹೋಗ್ಬಿಟ್ಟೆ. ಮೇನ್ ಆಗಿ ಆ್ಯಕ್ಚುಲಿ ನೀವೇನು ನೋಡಿದ್ರೆ ತುಂಬ ಮಿನಿ. ಸೊ ಮಾರ್ಕೆಟಲ್ಲಿ ನಡೆಯೋ ಬೇಟ್ ವಿಷ್ ಅದು ಇನ್ನೂ ಭಯಂಕರವಾಗಿರುತ್ತೆ. ಅದು ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ನಾವು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ನಾವು ವಾಕ್ ಮಾಡೋದ್ರಿಂದ 20 ಮಿನಿಟ್ಸ್ ವಾಕ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ರೀಚ್ ಆದಮೇಲೆ ಐ ವಿಲ್ ಬಿ ಬ್ಯಾಕ್.